ವೆಲ್ಕಮ್ ಟು ಅಡುಗೆ ಮನೆ. ಥ್ಯಾಂಕ್ ಯು, ಧನ್ಯವಾದ. ಹೇಗಿದ್ದೀರಿ? ಆರೋಗ್ಯ ಸೂಪರ್ ಆಗಿದ್ದೀನಿ. ಸಂಸಾರ ಎಲ್ಲದೂ ಚೆನ್ನಾಗಿದೆ. ಸೊ ಇವತ್ತು ನಮಗೋಸ್ಕರ ಏನ್ ಅಡುಗೆ ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಒಂದು ಸ್ಪೆಷಲ್ ಡಿಶ್, ಕ್ರೇಜಿ ಕ್ರ್ಯಾಬ್ ಅಂತ ಒಂದು ಡಿಶ್ ಮಾಡ್ತಾ ಇದ್ದೀನಿ. ಅದನ್ನ ಎಣಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಹಾಕೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಕೋಕೋನಟ್ ಮಿಲ್ಕ್ ಹಾಕ್ತೀನಿ. ಸಖತ್ ಆಗಿರುತ್ತೆ, ಅಥೆಂಟಿಕ್ ಆಗಿರುತ್ತೆ. ತಿಂದ್ಬಿಟ್ಟು ಆಮೇಲೆ ನೀವು ಹೇಳಬೇಕು ನಿಮ್ ಡೈಲಾಗ್. ಹೌದಾ? ಫಸ್ಟ್ ಎಣ್ಣೆ ಕಾಯ್ದಕ್ಕೆ ಇಟ್ಬಿಡೋಣ, ಯಾಕಂದ್ರೆ ಕೆಲಸ ಶುರು ಹಚ್ಕೊಂಡ್ಬಿಡೋದು. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಸೊ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಲ್ವಾ, ಸೊ ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದಾವೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಹಾಗೆ ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫ್ರೆಂಟ್ ಆಯಿಲ್ಸ್ ಗಳು ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತ ಅಡುಗೆನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಯಾಕೆಂದ್ರೆ ಸ್ವತಃ ಬ್ರ್ಯಾಂಡ್ ಹೇಳುತ್ತೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ಪ್ರಿಪೇರ್ ಆಗುತ್ತೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡಬಹುದು. ಎಣ್ಣೆ ಕಾಯ್ತಾ ಇರ್ಲಿ, ಅಲ್ಲಿ ತನಕ ಒಂದು ಸಣ್ಣ ಕೆಲಸ ಇದೆ, ಮಾಡೋಣ. ನಿಮ್ ಕೈಯಾರೆ ಒಂದು ಸ್ಪೂನ್ ಕೊಡಿ. ಆಗ್ಬೋದಾ? ಎಸ್, ನೋಡಿ ವಾವ್, ಹೆಂಗಿದೆ? ಸಖತ್ತಾಗಿ ದೊಡ್ಡ ಸೈಜ್ ಇದು. ಬ್ಲೂ ಕ್ರ್ಯಾಬ್ ತುಂಬಾ ಚೆನ್ನಾಗಿರುತ್ತೆ. ಕ್ರ್ಯಾಬ್ ಅಲ್ಲೇ ವೆರೈಟಿ ಇದೆ. ಹೊಳೆಯಲ್ಲಿ ಸಿಗೋದು ಅದು ಕ್ರ್ಯಾಬ್ ಬೇರೆ, ಸಮುದ್ರದಲ್ಲೇ ಒಂದ್ 2-3 ತರ ಕ್ರ್ಯಾಬ್ ಸಿಗುತ್ತೆ. ಇದು ಮತ್ತೆ ಇನ್ನೊಂದು ಡಾಟ್ ರೆಡ್ ಕ್ರ್ಯಾಬ್ ಸಿಗುತ್ತೆ. ಆಕ್ಚುಲಿ ಸ್ವಲ್ಪ ಕಾಸ್ಟ್ಲಿ. ನೀವು ಕಾಸ್ಟ್ಲಿ ಪರ್ಸನ್ ಕಾಸ್ಟ್ಲಿ ಐಟಮ್ ಮಾಡಿ ತೋರ್ಸೋದು ಇವತ್ತು. ಥ್ಯಾಂಕ್ ಯು ಸರ್. ತಿಂತ ಇದ್ರೆ ಆ ಜ್ಯೂಸಿ, ಇದರಲ್ಲಿ ಮಾಂಸಖಂಡಗಳು ಜಾಸ್ತಿ, ಹೆಲ್ತಿಗೆ ಬೇಕಾದಂತ ಎಲ್ಲ ಕಂಟೆಂಟ್ ಇದೆ. ನೀವು ಮೊನ್ನೆ ಎಲ್ಲ ಟ್ರೆಕ್ಕಿಂಗ್ ಗುಡ್ಡ ಬೆಟ್ಟ ಹತ್ಕೊಂಡು ಬಂದಿದ್ರಿ, ಕೈ ಕಾಲೆಲ್ಲ ಸಖತ್ತಾಗಿರುತ್ತೆ. ತಿಂದ್ರೆ ಜಾಯಿಂಟ್ ಪೇನ್ ಎಲ್ಲದಕ್ಕೂ ಒಳ್ಳೇದು. ಇದು ತಿಂದ್ಮೇಲೆ ನೀವು ಹಿಮಾಲಯನೇ ಹತ್ಬಹುದು. ಸೂಪರ್, ಹಂಗಾರೆ ಮಾಡಿ. ಇನ್ನೊಂದು 10 ಬೆಟ್ಟ ಹತ್ತ ತರ ಮಾಡಿ. ಇದಕ್ಕೀಗ ಸ್ವಲ್ಪ ಒಂದು 1/4 ಚಮಚ ಆಗೋಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನ್ ಉಪ್ಪು, ಇದಕ್ಕೆ ನೋಡಿ ಅರ್ಧ ನಿಂಬೆಹಣ್ಣು ಇಡ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಅದನ್ನ ಹಿಡ್ಕೊ ಬರಕ್ ಹೋದಾಗ ಏನು ಆಗಲ್ಲ. ಅದಕ್ಕೆ ತಕ್ಕಂತೆ ಬಲೆ ಹಾಕಿರ್ತಾರೆ, ದೊಡ್ಡ ಸೈಜ್ ಬಲೆ. ನೀವು ನಂಗೆ ಬಂದಾಗೆಲ್ಲ ಹಾಕ್ತಿರಲ್ಲ. ಕರೆಕ್ಟ್. ಅದಕ್ಕೆ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. 1, 2, 3 ಸ್ಪೂನು ಕಾರ್ನ್ಫ್ಲವರು. ಇದಕ್ಕೆ ಸ್ವಲ್ಪ ಉಪ್ಪು, ಯಾಕಂದ್ರೆ ಆಲ್ರೆಡಿ ಕ್ರ್ಯಾಬಿ ಹಾಕಿದ್ದೀವಿ. ಸ್ವಲ್ಪ 1/4 ಚಮಚ ಅರಿಶಿನ, ಚಿಲ್ಲಿ ಪೌಡ್ರು 1 ಸ್ಪೂನು, ಗರಂ ಮಸಾಲ ಅರ್ಧ, ಧನಿಯಾ ಪುಡಿ 1 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು 1, ಸ್ವಲ್ಪ ನೀರು ಕೊಡಿ. ಸಾಕು. ಇದಕ್ಕೆ ನೀವು ಯಾಕೆ ಕ್ರೇಜಿ ಕ್ರ್ಯಾಬ್ ಅಂತ ಹೆಸರಿಟ್ಟಿದ್ದು? ಯೂಸಲಿ ಎಲ್ಲ ತಿಂದಿರ್ತಾರೆ ಕೋಸ್ಟಲ್ ಅಡುಗೆಗಳನ್ನ, ಎಲ್ಲರೂ ಯೂಸಲಿ ಗೊತ್ತಿರುತ್ತೆ. ಏನೋ ಸಮಥಿಂಗ್ ಡಿಫ್ರೆಂಟ್ ಬೇಕು ಅಂದ್ರೆ ಫ್ಯೂಷನ್ ಅಡುಗೆ ಬೇಕು ಅಂತ ಕೇಳಿದವರಿಗೆ ಈ ತರ. ಈಗ ರೆಡಿ ಆಯ್ತು. ಇದಕ್ಕೀಗ ಕ್ರ್ಯಾಬ್ ಹಾಕ್ತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷ ಮ್ಯಾರಿನೇಟ್ ಆಗಿದೆ. ಇದನ್ನ ಇವಾಗ ಹಿಂಗೆ ಒಂದೊಂದೇ ಪ್ರೀತಿಯಿಂದ ಬಿಡೋದು. ನೋಡಿ, ಲಕ್ಕಿ ಪರ್ಸನ್ಗೆ ಈ ತರ ಕ್ರ್ಯಾಬ್ ಸಿಗುತ್ತೆ. ಯಾಕೆ ಹೇಳಿ? ಇದರಲ್ಲಿ ಜಾಸ್ತಿ ಫ್ಲಶ್ ಎಲ್ಲ ಟೈಮ್ ಸಿಗಲ್ಲ ಇಷ್ಟು ದೊಡ್ಡ ಸೈಜು. ಹೌದಾ? ಇದು ಎಕ್ಸ್ಪೋರ್ಟ್ ಆಗುತ್ತೆ ದೊಡ್ಡ ಸೈಜು. ನೋಡಿ, ಈ ತರ ಲೈಟ್ ಆಗಿ ನಾವು ಕೋಟಿಂಗ್ ಮಸಾಲ ಮಾಡೋದ್ರಿಂದ ನೆಕ್ಸ್ಟ್ ನಾವು ಮಸಾಲ ಮಾಡಿಬಿಟ್ಟು ಟಾಸ್ ಮಾಡ್ತೀವಲ್ಲ, ಅವಾಗ ಇದಕ್ಕೆ ಹಿಡಿತದೆ ಕ್ರ್ಯಾಬ್. ಪ್ಲೈನ್ ಹಂಗೆ ನಾವು ಹಾಕಿ ಬೇಯಿಸಿದ್ರೆ ಮಸಾಲೆ ಏನೂ ಹಿಡಿಯಲ್ಲ ಅದಕ್ಕೆ. ಅದ್ರ ಸಲುವಾಗಿ ಈ ತರ ಮಾಡ್ತಿರೋದು. ನೋಡಿ, ಇದು ಆಯ್ತು. ಅಂದ್ರೆ ಒಂದು 50% ಬಾಯ್ಲ್ ಆದ್ರೆ ಸಾಕು. ಇನ್ನು ಉಳಿದದ್ದು ಅಲ್ಲಿ ಇದರಲ್ಲೇ ಬಾಯ್ಲ್ ಆಗತ್ತೆ. ನೋಡೋಕೆ ಹೆಂಗಿದೆ ನೋಡಿ, ಕ್ರ್ಯಾಬ್ ತರ ಲಕ್ಕ ಅಂತ ಇದೆ. ನಯನ ಅಂದ್ರೆ ಡ್ರೆಸ್ ಮೇಲೆ ಇರೋ ಫ್ಲವರ್ ಅನ್ಕೊಂಡ್ರ? ಅಜ್ಜಿ ಫೈಯರ್. ಈ ಫೈರ್ನ ಒಂದ್ಸತಿ ಕಣ್ಣೆತ್ತು ನೋಡ್ತಾ ಇಲ್ಲ ನೀವು. ಇಷ್ಟು ಡೀಪ್ ಆಗಿ ಡೀಪ್ ಫ್ರೈ ಮಾಡ್ತಾ ಇದ್ದೀರಾ. ನೀ ಹಂಗ ನೋಡಬ್ಯಾಡ ನನ್ನ ರಘು ಅಂಕಲ್, ನೀ ಹಂಗ ನೋಡಬ್ಯಾಡ ನನ್ನ. ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ಮಾಡಲಿ ಕ್ರ್ಯಾಬ.